ಚಿತ್ರದುರ್ಗದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈ ನಿರ್ಮಿತಿ ಕೇಂದ್ರದ ಮಾಜಿ ಅಕೌಂಟೆಂಟ್ ಮನೆ ಮೇಲೆ ರೇಡ್ ಆಗಿದ್ದಾರೆ. ನಿರ್ಮಿತಿ ಕೇಂದ್ರದ ಮಾಜಿ ಅಕೌಂಟೆಂಟ್ ಏನಕ್ಕೆ ಅವ್ರ ಮೇಲೆ ರೇಡ್ ಆಯ್ತು, ಏನಂತ ಪಾಪ ಅವ್ರು ಮಾಡಿರ್ತಾರೆ, ಎಲ್ಲೋ ಒಂದು ಸ್ವಲ್ಪ ಲಂಚ ಗಿಂಚ ಪಡ್ಕೊಂಡಿರ್ಬೋದು. 8 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಲೆಕ್ಕಾಚಾರ ಹೇಳ್ತೀವಿ. ಅದು 8 ಕೋಟಿನೋ ಈಗಿನ ಮಾರ್ಕೆಟ್ ವ್ಯಾಲ್ಯೂನೋ ನೀವು ಅದನ್ನ ಲೆಕ್ಕ ಹಾಕೊಳ್ಳಿ. 13 ಸೈಟ್ಗಳು, 34 ಎಕರೆ ಜಮೀನು, 6 ಮನೆ, 1 ಕಮರ್ಷಿಯಲ್ ಕಾಂಪ್ಲೆಕ್ಸ್, 43 ಲಕ್ಷ ರೂಪಾಯಿ ಮೌಲ್ಯದ ವಾಹನ. ಇದನ್ನ ಇಷ್ಟು ಸುಲಭವಾಗಿ ಯಾಕೆ ರೈಡ್ ಮಾಡೋಕ್ಕಾಯ್ತು ಅಂತಂದ್ರೆ ಇದೆಲ್ಲ ಇವ್ರುಗಳ ಹೆಸರಲ್ಲಿರೋವಾಗಿರ್ತವೆ ಹೆಚ್ಚು ಕಮ್ಮಿ. ಇನ್ನು ಇವರು ಬೇನಾಮಿ ಹೆಸರಲ್ಲಿಟ್ಟಿರೋದು, ಅವ್ರ ಫ್ಯಾಮಿಲಿಯವರು, ಅವ್ರ ಸ್ನೇಹಿತರು, ಇನ್ಯಾರ್ಯಾರ ಹೆಸರಲ್ಲಿ ಏನೇನು ಫೇಕ್ ಮಾಡಿಟ್ಟಿರೋ ಅದೆಲ್ಲ ನಂತರದ ಲೆಕ್ಕ. ಅದು ಇನ್ನು ಮುಂದೆ ನೋಡ್ತಾ ಗೊತ್ತಾಗ್ಬೋದು ಅಥವಾ ಅದು ಗೊತ್ತೇ ಆಗಲ್ಲ ಅದು. ಸೊ ಹೀಗೆ ಆದಾಯ ಮೀರಿ ಆಸ್ತಿ ಗಳಿಸಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ದಾಖಲೆಗಳನ್ನು ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾರು ಸುಶೀಲಮ್ಮ ನಿರ್ಮಿತಿ ಕೇಂದ್ರದ ಮಾಜಿ ಅಕೌಂಟೆಂಟ್. ಅವರು ಅಕೌಂಟೆಂಟ್ ಅಂದರೆ ಅವರು ಈಗ ನೇರವಾಗಿ ಡಿಸಿಷನ್ ತಗೊಳ್ಳೋದು ಮತ್ತೊಂದು ಅಥಾರಿಟಿ ಇರುವಂಥವ್ರಲ್ಲ. ಇವ್ರು ಏನು ಲೆಕ್ಕಾಚಾರ ಮತ್ತೊಂದು ಇದನ್ನು ಸರಿದೂಗಿಸ್ಕೊಂಡು ಹೋಗುವಂಥ ಒಂದು ಅಕೌಂಟೆಂಟ್ ಅಷ್ಟೇ ಅವರು. ಅವ್ರ ಮನೆ ಮೇಲೆ ರೈಡ್ ಆದಂಥ ಸಂದರ್ಭದಲ್ಲಿ 8 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಪತ್ತೆಯಾಗಿದ್ದು, 13 ಸೈಟ್ಗಳು, 34 ಎಕರೆ ಜಮೀನು, 6 ಮನೆ, 1 ಕಮರ್ಷಿಯಲ್ ಕಾಂಪ್ಲೆಕ್ಸ್, 43 ಲಕ್ಷ ರೂಪಾಯಿ ಮೌಲ್ಯದ ವಾಹನ ಒಂದು ಪತ್ತೆಯಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಬಸವರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬಸವರಾಜ್, ನಿರ್ಮಿತಿ ಕೇಂದ್ರದ ಅಕೌಂಟೆಂಟ್ ಅಂದ್ರೆ ಏನ್ ಮಹಾ ಅವರು ಸಂಪಾದನೆ ಮಾಡಿರ್ತಾರೆ ಅಂತ ಸಹಜವಾಗಿ ಅನ್ಸುತ್ತೆ ಸಾಮಾನ್ಯರಿಗೆ. ಬಟ್ ಇವ್ರ ಆಸ್ತಿ ನೋಡಿದಂತಹ ಸಂದರ್ಭದಲ್ಲಿ ಅಂಥದ್ದು ಹೇಗಪ್ಪ ಸಂಪಾದನೆ ಆಯ್ತು ಅನ್ನುವಂಥದ್ದು ಪ್ರಶ್ನೆ ಮೂಡುತ್ತೆ. ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಮಾಲ್ತೇಶ್, ಚಿತ್ರದುರ್ಗದ ನಿರ್ಮಿತಿ ಕೇಂದ್ರದಲ್ಲಿ ಅಕೌಂಟೆಂಟ್ ಆಗಿರ್ತಕ್ಕಂಥ ಸುಶೀಲಮ್ಮ ಸುಮಾರು ವರ್ಷಗಳ ಕಾಲ ಈ ಒಂದು ನಿರ್ಮಿತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿದ್ರು. 1 ವರ್ಷದ ಹಿಂದಷ್ಟೇ ಅವರು VRS ಅನ್ನ ಪಡೆದಿರ್ತಕ್ಕಂಥದ್ದು. ಆದ್ರೆ ಅವ್ರ ಮೇಲೆ ಈಗಾಗಲೇ ಅನೇಕ ದೂರುಗಳಿದ್ವು. ಹೀಗಾಗಿ ಏನಂತಂದ್ರೆ ಲೋಕಾಯುಕ್ತ SP ವಾಸುದೇವರಾಮ್ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆ ದಾಳಿ ನಡೀತು. ಆ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಇರ್ತಕ್ಕಂಥ ಸುಮಾರು ದಾಖಲೆಗಳು ಲೋಕಾಯುಕ್ತರು ವಶಕ್ಕೆ ಪಡೆದಿದ್ದಾರೆ. 13 ನಿವೇಶನಗಳು ಮತ್ತು 34 ಎಕರೆ ಜಮೀನು, 6 ಮನೆ, 1 ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮತ್ತು 43 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಕಾರುಗಳ ಕಾಗದ ಪತ್ರಗಳು ಮತ್ತು ಅಲ್ಲಿರ್ತಕ್ಕಂಥ ಆಸ್ತಿಪಾಸ್ತಿಯ ದಾಖಲೆಗಳು ಸಹ ಲೋಕಾಯುಕ್ತರ ವಶಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೂ ಸಹ ಪರಿಶೀಲನೆ ನಡೀತಾ ಇದೆ. ಮತ್ತಷ್ಟು ದಾಖಲೆಗಳನ್ನ ಅಧಿಕಾರಿಗಳು ಕಲೆ ಹಾಕ್ತಕ್ಕಂಥ ಸಾಧ್ಯತೆಗಳಿದಾವೆ. ಆದ್ರೂ ಅಚ್ಚರಿಯ ಸಂಗತಿ ಏನಂತಂದ್ರೆ ಕೇವಲ ಸಾವಿರಗಳ ಲೆಕ್ಕದಲ್ಲಿ ಇದ್ದಿರ್ತಕ್ಕಂಥ ಇವರ ಸ್ಯಾಲರಿಗೂ ಮತ್ತು ಈಗ ಸಿಕ್ಕಿರ್ತಕ್ಕಂಥ ಆಸ್ತಿಪಾಸ್ತಿಯ ದಾಖಲೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದಾಯಕ್ಕೂ ಮೀರಿದ ಅಂದ್ರೆ ದುಪ್ಪಟ್ಟಾಗಿರ್ತಕ್ಕಂಥ ಗಳಿಕೆ ಇಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳನ್ನ ವಶಕ್ಕೆ ಪಡೆದು ಮುಂದಿನ ಕ್ರಮಕ್ಕೆ ಸಜ್ಜಾಗ್ತಾ ಇದ್ದಾರೆ. ಮಾತೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್.